ಸೊ ಏನಾದ್ರು ಇಂಟರ್ನ್ಯಾಷನಲ್ ಇವಾಗ ಹೋಗ್ಬೋದಾ? ಲೈಕ್ 4 hours ಮುಂಚೆ ಓಪನ್ ಇರುತ್ತಾ? ಹೌದಾ? ಮತ್ತು ಒಳಗಡೆ ಇರೋ ಲಾಂಜ್ 080ಗೆ ಕಾರ್ಡ್ ಇರಲೇಬೇಕಾ ಅಥವಾ ಹಾಗೇನೂ ಹೋಗ್ಬೋದಾ? ಹೋಗ್ಬೋದು. ಒಳಗಡೆ ಏನಾದರೂ ಲೈಕ್ ಸ್ಲೀಪಿಂಗ್ ಪಾಡ್ಸ್ ಏನಾದರೂ ಇದೆಯಾ? ಬಿಕಾಸ್ ನನ್ನ ಫ್ಲೈಟ್ 10 ಇರೋದು, ಸೊ ಇನ್ನು 4 hours ಇದೆ. ಅದು ಇಲ್ಲಿಲ್ವಾ? ಹಾಂ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿವ್ಯಾ ಗಾಬ್ಡಾ ವ್ಲಾಗ್ಸ್. ಈ ವ್ಲಾಗ್ ಬಂದು ನನ್ನ ಪ್ರೀವಿಯಸ್ ವ್ಲಾಗ್ದು ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಈ 4 hour ಏನು ಮಾಡೋದು ಅಂತ ಗೊತ್ತಿಲ್ಲದೆ ಯೋಚಿಸ್ತಾ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಸಬ್ವೇಗೆ ಬಂದೆ. ಒಂದು 2-3 ಕಡೆ ನೋಡಿದೆ ಏನು ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ಸಬ್ವೇಲಿ ಬಂದುಬಿಟ್ಟು ಪೆರಿ ಪೆರಿ ಚಿಕನ್ ಏನೋ ತೊಗೊಂಡೆ. ಆ್ಯಕ್ಚುಲಿ ನನಗೂ ನೆನಪಿಲ್ಲ ಆರ್ಡರು. ಸೊ ಅದನ್ನು ತೊಗೊಂಡ್ಬಿಟ್ಟು ಚೆಕ್-ಇನ್ ಸ್ಟಾರ್ಟ್ ಆಗಿದೆ ಅಂದರೆ ಹೋಗ್ಬೋದು ಅಂತ ಹೇಳಿದ್ರು. ಸೊ ಚೆಕ್-ಇನ್ ಕಡೆಗೆ ಬಂದೆ. ಒಂದು ಸ್ವಲ್ಪ ಸಬ್ವೇಲೇ ಒಂದು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದೆ. ಬಿಕಾಸ್ ಒಳಗಡೆನೂ ಹೋಗಿ ಬೇಗ ಚೆಕ್-ಇನ್ ಆಗಿಬಿಟ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಅಷ್ಟೊಂದು ಏನು ಡ್ಯೂಟಿ ಫ್ರೀನೂ ಇಲ್ಲ, ಏನಾದ್ರು ಲೈಕ್ ತುಂಬ ನೋಡಿ ಶಾಪಿಂಗ್ ಮಾಡೋಣ ಅನ್ನೋದಕ್ಕೆ. ಸೊ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಟ್ಲೀಸ್ಟ್ ಒಂದು 1/2 hour 45 minutes 1 hourವರೆಗೂ ಸ್ಪೆಂಡ್ ಮಾಡೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಆ್ಯಂಡ್ ವೈಫೈ ಕೂಡ ಒಂದು ದೊಡ್ಡ ತಲೆನೋವು ಈ ಬೆಂಗಳೂರು ಏರ್ಪೋರ್ಟಲ್ಲಿ. 1 hour 2 hourಗೆ ಅಷ್ಟೇ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಆ್ಯಂಡ್ ನನಗೂ ಇಂಡಿಯನ್ ಸಿಮ್ ಕ್ಯಾರಿ ಮಾಡಲ್ಲ. ಸೊ OTP ಜನ್ರೇಟ್ ಆಗೋಕ್ಕೂ ಒಂದು ದೊಡ್ಡ ತಲೆನೋವಾಗುತ್ತೆ ನನಗಂತೂ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಸೊ ಆ್ಯಕ್ಚುಲಿ ಏರ್ಪೋರ್ಟಲ್ಲಿ ವೈಫೈನ ಫ್ರೀ ಮಾಡಬೇಕು. ಬಿಕಾಸ್ ಕನೆಕ್ಟ್ ಮಾಡಿಕೊಂಡು ಕಾಲ್ ಮಾಡೋಕ್ಕೆಲ್ಲ ಇಟ್ ವಿಲ್ ಬಿ ಈಸಿಯರ್ ವೆನ್ ಯು ಡೋಂಟ್ ಹ್ಯಾವ್ ಎನ್ ಇಂಡಿಯನ್ ಸಿಮ್. ಸೊ ಅಲ್ಲಿ ಬಂದು ನಾನು ಚೆಕ್-ಇನ್ ಆಗೋ ಕಡೆ ಏನಾಯಿತು ಅಂತ ಹೇಳಿದ್ರೆ, ನಾನು ಟ್ರಾವೆಲ್ ಮಾಡಿಸಿದ ಡೇಟ್ ದಿನಾನೇ ಯು ಕೆ ಅಲ್ಲಿ ನಾರ್ಮಲ್ ಫಿಸಿಕಲ್ ವೀಸಾ ಬದಲು ಈ ವೀಸಾಗೆ ಕನ್ವರ್ಟ್ ಮಾಡಿದರು. ಸೊ ನಾನೆಲ್ಲ ಕನ್ವರ್ಟ್ ಮಾಡ್ಕೊಂಡಿದ್ದೆ. ಅದೇನಾಗಿತ್ತು ಅಂದರೆ, ನಾನು ಈ ವೀಸಾ ಕನ್ವರ್ಟ್ ಮಾಡಿಕೊಂಡು ನಂದು BRP ಅಂತ ಬರುತ್ತೆ UK ಅಲ್ಲಿ, ರೆಸಿಡೆನ್ಸ್ ಪರ್ಮಿಟ್, ಅದಕ್ಕೆ ಲಿಂಕ್ ಮಾಡಿದ್ದೆ. ಬಟ್ ದ ಥಿಂಗ್ ವಾಸ್ ಐ ಶುಡ್ ಹ್ಯಾವ್ ಲಿಂಕ್ಡ್ ಇಟ್ ವಿತ್ ಮೈ ಪಾಸ್ಪೋರ್ಟ್. ಸೊ ಅಲ್ಲೂ ಒಂದು ಸ್ವಲ್ಪ ಡಿಲೇ ಆಗಿ ದೇ ಸ್ಟಾರ್ಟೆಡ್ ಕ್ವೆಶ್ಚನಿಂಗ್ ಮೀ, ಹಾಗೆ ಹೀಗೆ ಅಂದ್ಕೊಂಡು ಐ ಸ್ಟಾರ್ಟೆಡ್ ಪ್ಯಾನಿಕಿಂಗ್. ಅದಾದಮೇಲೆ 1 hour ನನ್ನೆಲ್ಲ ಡಾಕ್ಯುಮೆಂಟ್ಸು ತೊಗೊಂಡು ಹೋಗಿ ನನ್ನ ಲಗೇಜ್ ಎಲ್ಲ ಸೈಡಿಗಿಟ್ಟು ದೇ ಡಿಡ್ ಸಮ್ ಎಂಕ್ವೈರಿ. ಬ್ರಿಟಿಷ್ ಕಮಿಷನ್ ಅಥವಾ ಬ್ರಿಟಿಷ್ ಏರ್ಪೋರ್ಟಿಂದ ಏನೋ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು, ಹೀತ್ರೋನೋ ಎಲ್ಲೋ ಗೊತ್ತಿಲ್ಲ, ಏರ್ಪೋರ್ಟ್ ಅಥಾರಿಟಿಯಿಂದ ಎಲ್ಲ ಹೆಡ್ಸಪ್ ತೊಗೊಂಡ್ಬಿಟ್ಟು ಅದಾದಮೇಲೆ ನನಗೆ ನನ್ನ ಬ್ಯಾಗೆಲ್ಲ ಇಸ್ಕೊಂಡ್ಬಿಟ್ಟು ಸೆಕ್ಯೂರಿಟಿ ಚೆಕ್ಕಿಗೆ ಬಿಟ್ಟರು. ಸೊ ಸೆಕ್ಯೂರಿಟಿ ಎಲ್ಲ ಕ್ಲಿಯರ್ ಮಾಡಿ ಹಾಗೆ ಮುಂದೆ ಬಂದೆ. ಸೊ ವರ್ಲ್ಡ್ ಡ್ಯೂಟಿ ಫ್ರೀಯಲ್ಲಿ ಏನು ಅಷ್ಟೊಂದು ನನಗೆ ಇಷ್ಟ ಆಗಿರೋದಿರಲಿಲ್ಲ. ಆ್ಯಂಡ್ ಆಲ್ಸೋ ತುಂಬ ಶಾಪ್ಸ್ ಕ್ಲೋಸ್ ಆಗಿತ್ತು ಅಥವಾ ಇನ್ನೂ ಎಲ್ಲ ಓಪನ್ ಆಗೋಕ್ಕೆ ರೆಡಿ ಮಾಡ್ಕೋತಿದ್ರು ಅನಿಸುತ್ತೆ. ಬಿಕಾಸ್ ಇಲ್ಲಿ UK ಅಲ್ಲೆಲ್ಲ ನೋಡಿದ್ರೆ ತುಂಬ ಶಾಪ್ಸ್ ಇರುತ್ತೆ ಡ್ಯೂಟಿ ಫ್ರೀ ಒಳಗಡೆ, ಲೈಕ್ ವೆರಿ ವೆರಿ ಹ್ಯೂಜ್. ಆಲ್ 3 ನಾನು 5, 4 ಮತ್ತು 2, 3 ಟ್ರಾವೆಲ್ ಮಾಡಿದ್ದೀನಿ. ಸೊ ಎಲ್ಲ ಟರ್ಮಿನಲ್ಸಲ್ಲೂ ತುಂಬ ಶಾಪ್ಸ್ ಇದೆ ಹೀತ್ರೋ ಅಲ್ಲಿ. ಸೊ ಇಲ್ಲಿ ನನಗೆ ಖಾಲಿ ಅನ್ನಿಸ್ತು. ಸೊ ನಾನು ಸ್ವಲ್ಪ ಫೋನ್ ಚಾರ್ಜ್ ಮಾಡ್ಕೋಬೇಕಾಗಿತ್ತು ಬೇರೆ. ಅದಕ್ಕೆ ನಂದು ಗೇಟ್ಗೆ ಬಂದುಬಿಟ್ಟು ಅಲ್ಲೇ ಚಾರ್ಜ್ ಮಾಡ್ಕೋತಾ ಕಾಯಿದೆ. ಬಟ್ ಇಟ್ ವಾಸ್ ದ ವರ್ಸ್ಟ್. ನನಗೆ ಈ ಥರ ಲಾಂಜ್ ಕೂಡ ಸಿಗಲಿಲ್ಲ ನನಗೆ. ಅಮೇರಿಕನ್ ಎಕ್ಸ್ಪ್ರೆಸ್ ಯಾವುದೋ ರೀಸನಿಗೆ ನನಗೆ ವರ್ಕ್ ಆಗಲಿಲ್ಲ ಆ ಲಾಂಜಲ್ಲಿ. ಸೊ ಹಾಗಾಗಿ ಐ ಡಿಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಅದರ್ ದೆನ್ ಕಮಿಂಗ್ ಆ್ಯಂಡ್ ವೇಟಿಂಗ್. ಆ್ಯಂಡ್ ನಂದು ಫಸ್ಟ್ ಫ್ಲೈಟ್ ಬಂದು ಒಂದು ಶಾರ್ಟ್ 3-4 hours ಅಷ್ಟೇ ಇದ್ದಿದ್ದು ಬಹರೇನ್ಗೆ. ಸೊ ಅವರು ಲೈಕ್ ಗೇಟ್ಸ್ ಓಪನ್ ಮಾಡೋದು ಕೂಡ ಜಸ್ಟ್ ಲೈಕ್ 30 minutes ಬಿಫೋರ್. ಸೊ ಅಲ್ಲೇ ಕೂತ್ಕೊಂಡು ಐ ವಾಸ್ ಲೈಕ್ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ದೆ ಫೋನ್ ಚಾರ್ಜ್ ಮಾಡಿಕೊಂಡು. ಅದಾದಮೇಲೆ ಬಂದೆ. ಫಾರ್ಚುನೇಟ್ಲಿ ಐ ಹ್ಯಾವ್ ಗಾಟ್ ಅ ವಿಂಡೋ ಸೀಟ್ ಈ ಟ್ರಿಪ್ಪಿಗೆ ನನಗೆ. ಆ್ಯಂಡ್ ಶಾರ್ಟ್ ಫ್ಲೈಟ್ ಆಗಿರೋದ್ರಿಂದ ದೇರ್ ವಾಸ್ ನೋ ಎಂಟರ್ಟೈನ್ಮೆಂಟ್. ಆ್ಯಂಡ್ ಆಲ್ಸೋ ಅದು 9:45 ಲೈಕ್ 10 o'clock ಆಗಿತ್ತು. ನಾನು ಒಂದು ಸ್ವಲ್ಪ ಮಲ್ಗಿ ಎದ್ದೇಳ್ಬೋದು ಅಂತ ಅಂದ್ಕೊಂಡೆ. ಬಟ್ ಅದಕ್ಕಿಂತ ಮುಂಚೆ 1-2 hours ಆದಮೇಲೆ ಜಸ್ಟ್ ಬಿಫೋರ್ ವಿ ಲ್ಯಾಂಡ್ ಊಟ ಕೊಟ್ಟರು. ಆ್ಯಂಡ್ ದಿಸ್ ವಾಸ್ ನೈಸ್. ಆ್ಯಂಡ್ ಯಾರಿಗಾದ್ರೂ ಗೊತ್ತಿದ್ರೆ ಏನು ಅಂತ ಹೇಳಿದ್ರೆ, ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿರೋದು ಇಟ್ಸ್ ಕೈಂಡ್ ಆಫ್ ಲೈಕ್ ಸನ್ಫ್ಲವರ್ ಸೀಡ್ಸ್, ಬಟ್ ಆಲ್ಸೋ ಇನ್ ಲೈಕ್ ಒಂಥರ ರೈಸ್ ಥರ, ಬಟ್ ಸನ್ಫ್ಲವರ್ ಸೀಡ್ ಶೇಪ್ ಇರುತ್ತೆ. ಸೊ ಐ ಡಿಂಟ್ ನೋ, ಲೈಕ್ ನಂಗೆ ಇದ್ದಿದ್ದು 4-5 ಮೀಲ್ಸಲ್ಲೆಲ್ಲ ಅದನ್ನು ಕೊಡ್ತಿದ್ರು, ಒಂಥರ ಸ್ಯಾಲಡ್ ಥರ. ಅದನ್ನು ಬಿಟ್ಟರೆ ರೈಸ್ ಮತ್ತು ಕರಿ ಇತ್ತು, ಅದಾದಮೇಲೆ ಬ್ರೆಡ್ಡು, ಅದಾದಮೇಲೆ ಟೀ ಕಾಫಿ ಅದೆಲ್ಲ ಇತ್ತು. ಸೊ ಊಟ ಮಾಡಿ ಒಂದು 1/2 hourಗೆ ವಿ ಲ್ಯಾಂಡೆಡ್. ಅದಾದಮೇಲೆ ಒಂದು 2-3 hours ಏನೋ ಇತ್ತು ನನಗೆ ನೆಕ್ಸ್ಟ್ ಫ್ಲೈಟ್ಗೂ ಬಹರೇನ್ ಏರ್ಪೋರ್ಟ್ ಒಂದು ಸ್ವಲ್ಪ ದೊಡ್ಡದಿದೆ.
ತುಂಬ ಚೆನ್ನಾಗಿದೆ. ಡ್ಯೂಟಿ ಫ್ರೀ ಶಾಪ್ಸ್ ಕೂಡ ತುಂಬಾ ಇದೆ. ಆ್ಯಂಡ್ ಗಲ್ಫ್ ಏರ್ಲೈನ್ಸಲ್ಲಿ ಒಂದು ಹೇಳಬೇಕು ಅಂದರೆ ದ ಕ್ಯಾಬಿನ್ ಕ್ರೂ ಆರ್ ವೆರಿ ವೆರಿ ಸ್ವೀಟ್, ದೇ ಆರ್ ವೆರಿ ವೆರಿ ನೈಸ್. ಸೊ ಒಂದು ಸ್ವಲ್ಪ ಏನಾದ್ರು ಬೇಕಿದ್ರು ಇವ್ರು ಕೇಳಿದ್ರೆ ಅವ್ರು ಮಾಡಿಕೊಡ್ತಿದ್ರು. ಬಟ್ ಬ್ರಿಟಿಷ್ ಏರ್ವೇಸಲ್ಲಿ ಅಷ್ಟೊಂದೇನು ಮಾಡಲ್ಲ ಆ ಥರ. ಹಾಗಾಗಿ ಇಸ್ ಲೈಕ್ ಓಕೆ ಫೈನ್, ಇಲ್ಲಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮು ವೆನ್ ಐ ಆಮ್ ಗೋಯಿಂಗ್ ಇಂಡಿಯಾ ಗಲ್ಫೇ ತೊಗೊಳ್ಳೋಣ ಅಂತ ಐ ವಾಸ್ ಥಿಂಕಿಂಗ್, ಅನ್ಲೆಸ್ ದೇ ಡೋಂಟ್ ಚೇಂಜ್ ದಿಯರ್ ಬ್ಯಾಗೇಜ್ ಪಾಲಿಸಿ, ಬಿಕಾಸ್ ನನಗೆ ಬ್ಯಾಗೇಜ್ ಇಂಪಾರ್ಟೆಂಟ್ ನನ್ನ ಏರ್ಲೈನ್ ಚೂಸ್ ಮಾಡಬೇಕಾದ್ರೆ. ಓಕೆ ದೆನ್ ಥಾಟ್ ಒಂದು ಸ್ವಲ್ಪ ಏನಾದ್ರು ತಿನ್ನೋಣ ಅಥವಾ ಏನಾದ್ರು ಟೀ ಏನಾದ್ರು ಕುಡಿಯೋಣ ಅಂದ್ಕೊಂಡು ಬಂದೆ. ಬಟ್ ಅವರು ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, ಬರೀ ಬಿರಿಯಾನಿ ಇದೆ ಅಂತ ಹೇಳಿದ್ರು. ನಾನು ಬಿಕಾಸ್ ಅವಾಗ ತಾನೇ ಊಟ ಮಾಡಿದ್ದೆ, ನನಗೆ ಅಷ್ಟೊಂದು ಹೆವಿ ಮೀಲ್ ಬೇಕಾಗಿಲ್ಲ. ಸೊ ಐ ಥಾಟ್ ಲೆಟ್ ಮೀ ಟೇಕ್ ಅ ಡ್ರಿಂಕ್ ಅಂದ್ಬಿಟ್ಟು ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ಆ್ಯಕ್ಚುಲಿ ಅಫೋರ್ಡಬಲ್ ಇದೆ ಬೇರೆದು ಕಂಪೇರ್ ಮಾಡಿದ್ರೆ. ಈ ಡ್ಯೂಟಿ ಫ್ರೀ ಚಾಕ್ಲೇಟ್ಸ್ ಮತ್ತು ಡ್ರಿಂಕ್ಸ್ ಮಾತ್ರ ಇಟ್ಟಿದ್ರು. ಇಟ್ಸ್ ಲೈಕ್ ಪ್ರಾಬ್ಲಿ ಲೈಕ್ ಯಾವುದೋ ಒಂದು ಕಾರ್ನರಲ್ಲಿದೆ, ಒಂದು ಸ್ವಲ್ಪ ಫಾರ್ ಫ್ರಮ್ ಮೈ ಗೇಟ್. ಅಲ್ಲಿ ಬಂದು ತೊಗೊಂಡು ಐ ಹ್ಯಾಡ್ ಮಿರಿಂಡಾ. ಚೆನ್ನಾಗಿತ್ತು. ನನಗೆ ಮಿರಿಂಡಾ ಮತ್ತು ಸ್ಪ್ರೈಟ್ ಇಷ್ಟ ಆಗುತ್ತೆ. ಫ್ಯಾಂಟಾ, ಒಂದು ಸ್ವಲ್ಪ ಫಿಝಿ ಡ್ರಿಂಕ್ಸ್ ಇಷ್ಟ ಆಗುತ್ತೆ. ಐ ನೋ ಇಟ್ಸ್ ಅನ್ಹೆಲ್ದಿ, ಬಟ್ ಕೈಂಡ್ ಆಫ್ ಲೈಕ್ ಇಟ್ ಆಫ್ಟರ್ ಲೈಕ್ ಅ ಮೀಲ್, ಲೈಕ್ ಒಂದು ಸ್ವಲ್ಪ ಲೈಕ್ ತುಂಬಾ ಅಲ್ಲ. ಆ ಮೂಮೆಂಟಲ್ಲಿ ಐ ವಾಸ್ ಲೈಕ್ ಫೀಲಿಂಗ್ ವೆರಿ ಡಿಹೈಡ್ರೇಟೆಡ್, ಅಥವಾ ಏನೋ ಒಂದು ಲಿಕ್ವಿಡ್ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಸೊ I took that one, and then it was a very peaceful, I got a very peaceful sleep on the 3-4 hours ಮಲ್ಗಿ ಎದ್ದೆ. ಬಟ್ ದೆನ್ ಮಾಡಿ ಎಷ್ಟೋ ಮಧ್ಯಾಹ್ನ ಒಂದೆರಡು ಮೀಲ್ ಬಂದರು, ಬಿಕಾಸ್ ಇಟ್ ವಾಸ್ 6 hour ಫ್ಲೈಟ್ ಅಂತ ಅನಿಸುತ್ತೆ. ಸೊ ಇಟ್ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ಇದೆಲ್ಲ ಹೇಳ್ತಿದ್ದಂಗೆ ನಾವು ಲಂಡನ್ನಿಗೆ ಲ್ಯಾಂಡ್ ಆದ್ವಿ. ಆ್ಯಂಡ್ ಇಲ್ಲಿ ಫ್ಲೈಟಲ್ಲಿ ಎಂಟರ್ಟೈನ್ಮೆಂಟ್ ಇದ್ದಿದ್ದರಿಂದ ನಾನು ಅಷ್ಟು ಯೂಸ್ ಮಾಡಿಲ್ಲ, ಬಿಕಾಸ್ ನನಗೆ ನಿದ್ದೆ ಬರ್ತಾಯಿತ್ತು, ಮಲ್ಕೊಬಿಟ್ಟೆ. ನಾನು ಇಂದು ಫುಲ್ ನಾನು ಇಂಡಿಯನ್ ಟೈಮ್ ಝೋನಲ್ಲಿ ನಾನು ಫಂಕ್ಷನ್ ಆಗ್ತಿದ್ದಿದ್ದು ನಮ್ಮ ಬಾಡಿ. ಆ್ಯಂಡ್ ಲಂಡನ್ಗೆ ಲ್ಯಾಂಡ್ ಆದಮೇಲೆ 1 ವೀಕ್ವರೆಗೂ ಆ ಜೆಟ್ ಲ್ಯಾಗ್ ಅನ್ನೋದು ಇದ್ದೇ ಇರುತ್ತೆ. ಅದಾದಮೇಲೆ ಒಂದು ಟಿಪ್ ಹೇಳೋದಾದರೆ ನಿಮಗೆ, ಹೀತ್ರೋಲಿ ಲ್ಯಾಂಡ್ ಆಗಿದ ತಕ್ಷಣ ಟ್ರೈ ಟು ರಶ್ ಎಸ್ ಸೂನ್ ಎಸ್ ಯು ಕ್ಯಾನ್ ಟುವರ್ಡ್ಸ್ ದ ಗೇಟ್. ನಾನು ಜನ್ರಲಾಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ತುಂಬ ಕ್ಯೂ ಆಗಿಬಿಡುತ್ತೆ 2-3 ಏರ್ಲೈನ್ಸ್ ಅವ್ರು ಒಟ್ಟಿಗೆ ಬಂದರೆ. ಸೊ ಐ ವುಡ್ ಸೇ ಲೈಕ್ ಬೇಗ ರಶ್ ಮಾಡಿ ಬ್ಯಾಗ್ಸ್ ತೊಗೊಂಡ್ಬಿಟ್ಟು ಈಸಿ ಚೆಕ್ಔಟ್ ಆಗಿ, ಅಂದರೆ ಲೈಕ್ ಏರ್ಪೋರ್ಟಿಂದ ಹೊರಗಡೆ ಬನ್ನಿ. ಬಿಕಾಸ್ ನೀವು ಅಲ್ಲೇ ಫ್ಲೈಟಿಂದ ಇಳಿಯೋದೇ ಲೇಟ್ ಮಾಡಿಬಿಟ್ರೆ ಇಲ್ಲಿ ನಿಮ್ಮ ಬ್ಯಾಗ್ ಕಲೆಕ್ಟ್ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ. ಸೊ ನಾನು ಬೇಗ ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಐ ಬುಕ್ಡ್ ಅ ಕ್ಯಾಬ್, ಬಿಕಾಸ್ 7 o'clock ಆಗಿತ್ತು. ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 8:39 ಆಗಿತ್ತು. ಸೊ ಇದಾಗಿತ್ತು ನನ್ನ ಟ್ರಾವೆಲ್ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಇನ್ನು ಮುಂದೆ ನಿಮಗೆ UK ಇಂದ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ನಿಮ್ಮೆಲ್ರಿಗೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.